ಇನ್ನು ಮಳೆ ಆಶ್ರಿತ ಬಸವ ಕಲ್ಯಾಣ ಮತ್ತು ಹುಲ್ಸೂರು ತಾಲೂಕುಗಳಲ್ಲಿ ತೀವ್ರ ಬರಗಾಲ ಆವರಿಸಿದ್ದು ಕೂಡಲೇ ಈ ತಾಲೂಕುಗಳನ್ನು ಬರಗಾಲ ಪೀಡಿತ ಪ್ರದೇಶಗಳೆಂದು ಘೋಷಿಸಬೇಕು ಅಂತ ಭಾರತೀಯ ಕಿಸಾನ್ ಸಂಘ ಒತ್ತಾಯಿಸಿದೆ. ಈ ಸಂಬಂಧ ಸಂಘದ ವತಿಯಿಂದ ತಾಲೂಕು ಆಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಲಾಗಿದೆ. ತಾಲೂಕು ಅಧ್ಯಕ್ಷ ಶಿವರುದ್ರಪ್ಪ ತಾಟೆ ಮಾತನಾಡಿ, ಬರದಿಂದಾಗಿ ಜನ ಗೂಳೆ ಹೋಗುತ್ತಿದ್ದು ಗ್ರಾಮೀಣ ಭಾಗದ ರೈತರು ಹಾಗೂ ಕಾರ್ಮಿಕರಿಗೆ ತಕ್ಷಣವೇ ಉದ್ಯೋಗಾವಕಾಶ ಕಲ್ಪಿಸಬೇಕು ಮತ್ತು ಸಂಕಷ್ಟದಲ್ಲಿರುವ ರೈತರ ಬ್ಯಾಂಕ್ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅಂತ ಆಗ್ರಹಿಸಿದರು. ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಜಾಬ್ ಕಾರ್ಡ್ ಇಲ್ಲದ ಅರ್ಹ ಕಾರ್ಮಿಕರಿಗೆ ತಕ್ಷಣವೇ ಜಾಬ್ ಕಾರ್ಡ್ ವಿತರಿಸಬೇಕು ಹಾಗೂ ರೈತರು ತಮ್ಮ ಸ್ವಂತ ಹೊಲಗಳಲ್ಲಿಯೇ ಹಣ್ಣಿನ ಗಿಡಗಳ ಗುಂಡಿ ತೆಗೆಯುವುದು, ಸಸಿ ನೆಡುವುದು, ಬದು ನಿರ್ಮಾಣ ಹಾಗೂ ಇಂಗು ಗುಂಡಿಗಳನ್ನು ನಿರ್ಮಿಸಿಕೊಳ್ಳಲು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಮತಿ ನೀಡಬೇಕು ಅಂತ ಕೋರಿದ್ರು. ಇದರೊಂದಿಗೆ ರೈತರ ಪಂಪ್ ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಲು ಸರ್ಕಾರದಿಂದ ಅಗತ್ಯ ಸಹಾಯಧನ ಒದಗಿಸಬೇಕು ಅಂತ ಒತ್ತಾಯಿಸಿದರು. ಮುಂದುವರೆದು ಬಸವ ಕಲ್ಯಾಣ ತಹಶೀಲ್ದಾರ್ ದತ್ತಾತ್ರೇಯ ಜಿ ಗಾದ್ ಅವರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ ಅವರು ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಿದರು. ಈ ವೇಳೆ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ರೈತರೊಂದಿಗೆ ಸೇರಿ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೊಲಕ್ಕೆ ಹೋಗ್ತಕ್ಕಂಥ ರಸ್ತೆಗಳ ಮುಖಾಂತರ ಎಷ್ಟೋ ಹೋರಾಟಗಳು ಮಾಡಿದ್ದೇವೆ. ಇಲ್ಲಿವರೆಗೂ ಈ ತಹಶೀಲ್ದಾರ್ ಆದಂತವ್ರು ದತ್ತಾತ್ರೇಯ ಅವರು ಯಾವುದು ಯೋಜನೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ವಾ, ಅವ್ರು ಈ ತಾಲೂಕದಾಗ ಇರಬಾರ್ದು ಅಂತ ಹೇಳಿ ನಾವು ಇವತ್ತು ಖಂಡಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಅವರು ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅವನು ಯಾಕಿರ್ಬೇಕು ಅವ್ರ ಇಂಥ ಅಧಿಕಾರಿಗಳಿಲ್ಲಿ? ಆ ಮುಖಾಂತರ ನಾವು ಮನವರಿಕೆ ಮಾಡ್ತಾ ಇದ್ದೇವೆ. ಇವರಿಗೆ AC ಸಾಬರಿಗೆ ಭೇಟಿ ಆಗಿದ್ದೆವು. ಒಂದು ಯಾರ್ದೋ ನಮ್ದು ಹೋದ ವರ್ಷ ನಮ್ಮ ಅಧ್ಯಕ್ಷರಾದಂತ ಹುಲ್ಸೂರು ತಾಲೂಕದಲ್ಲಿ ಇಲ್ಲೇ ಡಾಕ್ಯುಮೆಂಟ್ಸ್ ಇದೆ. ಇವತ್ತು ಹುಲ್ಸೂರು ತಾಲೂಕದಲ್ಲಿ ಬೆಳೆ ಪರಿಹಾರ ಕೇಳಿದ್ರು ಕಬ್ಬು ದಾಖಲೆ ಹಾಕೊಡ್ತಾರೆ ಇವರು. ಅವನ ಹೊಲ್ದಾಗ ಇವತ್ತು ಕಬ್ಬಿಲ್ಲ ಪಾಪ. ಆ ರೈತರು ಮುಂದ ಹುಲ್ಸೂರು ತಾಲೂಕ ತಹಶೀಲ್ ಆಫೀಸ್ ಮುಂದೆ ಕೂತು ಹೋರಾಟ ಮಾಡಿದಾಗ ಅವರು ಇಲ್ಲಿ AC ಮುಖಾಂತರ ಹೋರಾಟ ಮಾಡಿದಾಗ ಖಾಲಿ ಅಧಿಕಾರಿಗಳನ್ನು ಅಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ ಹೊರತಾಗಿ ಯಾರು ಪರಿಹಾರ ಸಿಕ್ಕಿಲ್ಲ ಅವ್ರಿಗೆ. ಇಲ್ಲಿವರೆಗೆ ಆ ರೈತ ಇವತ್ತು ನಂಬಲ್ಲೇ ಇದ್ದಾರೆ ಪಾಪ. ಇವತ್ತು ಸಣ್ಣಪ್ಪ ಧನ್ನ ಅಂತ ಹೇಳಿ ಇವತ್ತು ರೈತ ನಮ್ಮ ಮುಖಾಂತರ ಇದ್ದಾರೆ. ಅದ್ರ ಸಲಕ್ಕೆ ನೀವು ಇದ್ರ ಮುಖಾಂತರ ಅವರಿಗೆ ಇಂಥ ಯಾವ ಯೋಜನೆಗಳನ್ನು ಇನ್ನ ಅನ್ಯತಾವನ್ನು ಭಾವಿಸಬಾರ್ದು. ಯಾರು ಇದಕ್ಕೆ